ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ ಸರ್. ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಸರ್ ತುರುಗಾಯಿ ರಾಮಣ್ಣನ ವಚನ ಅದ ಸರ್. ವಚನ ಬಹಳ ಅರ್ಥಗರ್ಭಿತವಾದ ವಚನವನ್ನು ತುರುಗಾಯಿ ರಾಮಣ್ಣ ದನಕಾಯ ಶರಣ ಬರೆದಿದ್ದು ನೋಡೋಣ ಸರ್. ಉದಯದಲ್ಲಿ ಬ್ರಹ್ಮನ ಕಾವ್ಯ ಅಂತ, ಮಧ್ಯಾಹ್ನ ವಿಷ್ಣುವ ಕಾವ್ಯ, ಅಸ್ತಮಯದಲ್ಲಿ ರುದ್ರನ ಕಾವ್ಯ, ಕತ್ತಲೆಯಾದ ಮತ್ತೆ ತಮ್ಮ ತಮ್ಮ ಮಂದಿಗೆ ಹೊಡೆದು ಈ ಕಾವ ಕಟ್ಟಿಗೆಯ ಇನ್ನೆಂದಿಗೂ ಬಿಡುವೆ. ಗೋಪತಿನಾಥ ವಿಶ್ವೇಶ್ವರ ಲಿಂಗವ ಸ್ಪಷ್ಟವ ನಕ್ಕ ಎನ್ನ ಕೈಯ ಕಟ್ಟಿಗೆ ಬಿಡದು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನುವ ಗೆಲ್ಲಲು ಅರಿಯದೆ, ಮನವ ಗೆಲ್ಲಲು ಅರಿಯದೆ, ಧನವ ಗೆಲ್ಲಲು ಅರಿಯದೆ ಭ್ರಮಿತಗೊಂಡಿತು ಲೋಕವೆಲ್ಲವು. ತನುವ ದಾಸೋಹಕ್ಕೆ ಸವೆಸಿ, ಮನವ ಲಿಂಗ ಧ್ಯಾನದಲ್ಲಿ ಸವೆಸಿ, ಧನವ ಜಂಗಮ ಸೇವೆಯಲ್ಲಿ ಸವೆಸಿ ಗೆಲ್ಲಬಲ್ಲನಾದಡೆ ಸಂಗನ ಬಸವಣ್ಣನವರಲ್ಲದೆ ಮತ್ತಾರನ್ನು ಕಾಣೆಗೋ ಈಶ್ವರ. ನಿಮ್ಮ ಶರಣ ಸಂಗನ ಬಸವಣ್ಣನವರ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು, ನಮೋ ನಮೋ ಎಂಬೆನು. ಜ್ಞಾನದ ಬಲದಿಂದ ಅಜ್ಞಾನದ ಕೇಟು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಟು ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಕೇಟು ನೋಡಯ್ಯ, ಪರಶದ ಬಲದಿಂದ ಅವಲೋಕದ ಕೇಟು ನೋಡಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ನನ್ನ ಹೃದಯದ ಗಮನದಲ್ಲಿ ಸ್ಮರಿಸಿಕೊಂಡು, ಧರ್ಮಗುರು ಮಂತ್ರಪುರುಷ ಅಥವಾ ಬಸವಣ್ಣನನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆದು 770 ಅಮರಗಣಗಳು 196 ಜಂಗಮರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ಪುಣ್ಯಕ್ಷೇತ್ರದ ಪುಣ್ಯಪುರುಷರು ಶತಾಯುಷ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಹಾಗೂ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಗುರುದ್ವಾರನ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸಿ, ದಿನನಿತ್ಯ ಅನುಭವ ಮಂಟಪದ ಮಾದರಿಯಲ್ಲಿ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ಆ ವಚನದ ಒಂದು ಅಮೃತ ಸವಿಯನ್ನು ಸವಿಸುತ್ತಾ ದಿನನಿತ್ಯ ಒಂದು ವಚನ ಚಿಂತನದಲ್ಲಿ ಭಾಗಿಯಾಗ್ತಾ ಇರುವ ಶರಣರು, ಇವತ್ತಿನ ದಿವಸ ಈ ವಚನ ಚಿಂತನದಲ್ಲಿ ಭಾಗಿಯಾಗಿರುವ ಶರಣರ ಶ್ರೀಚರಣಕ್ಕೆ ನನ್ನ ಭಕ್ತಿಯ ಶರಣು ಶರಣಾರ್ಥಿ ಸರ್. ಶರಣು ಶರಣಾರ್ಥಿ ಸರ್. ಇವತ್ತಿನ ದಿವಸ ಪರಮ ಪೂಜ್ಯ ನಾಡೋಜ ಬಸವಲಿಂಗ ಪಟ್ಟದೇವರು ವಚನ ಅರಿವು ಎಂಬ ಪುಸ್ತಕದಲ್ಲಿ ವಚನದ ಭಾವಾರ್ಥ ಬರೆದ ಒಂದು ಅರ್ಥವನ್ನು ಅರ್ಥಗರ್ಭಿತವಾಗಿ ಬರೆದ ಪುಸ್ತಕವನ್ನು ಆಧಾರವಾಗಿಟ್ಟುಕೊಂಡು ಶರಣಿ ಕುರಂಗೇಶ್ವರ ಲಿಂಗಾಯತದ ವಚನ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಸರ್. ಆ ಕುರಂಗೇಶ್ವರ ಲಿಂಗಾಯತದ ವಚನ ಶರಣಿ ಅದರ ವಚನದ ಶೀರ್ಷಿಕೆ ಪ್ರಸಾದವೆಂದು ಭಾವಿಸು. ಪ್ರಸಾದವೆಂದು ಭಾವಿಸು. ವಚನ ನೋಡೋಣ ಸರ್. ಪ್ರಸಾದವೆಂದು ಭಾವಿಸಿ ಕಳಂಕ ದೂರಿದಡೆ ಪಂಚಮಹಾಪಾತಕ, ಪದಾರ್ಥವೆಂದು ಪ್ರಮಾಣಿಸಿ ಹಿಮ್ಮಟ್ಟಿದಡೆ ಭಕ್ತದ್ರೋಹ. ಈ ಎರಡರ ಸಂದಿನಲ್ಲಿ ಸಂದೇಹಕ್ಕೊಳಗಾದವರ ಎನಗೊಮ್ಮೆ ತೋರದಿರಯ್ಯ, ಕುಂತಳಿಯ ವರಪುರಂಗ ಲಿಂಗವೇ. ಕುರಂಗೇಶ್ವರ ಈ ತಾಯಿಯ ವಚನ ಸರ್. ಇದರದು 12ನೇ ಶತಮಾನದ ಶರಣಿ ಎಂಬುದು ನಿರ್ಣಯಿಸಿ ಸಮಗ್ರ ಒಂದು ಸಂಪುಟದಲ್ಲಿ ಶರಣಿಯರ ವಚನಗಳು ಸಾಲಿನಲ್ಲಿ ಸಂಶೋಧಕರು ದಾಖಲಿಸಿದ್ದಾರೆ. ಶರಣರದೇ ವಚನ ಎಂಬುದು ಸತ್ಯ ಅಂಕಿತನಾಮ ಸಿಕ್ಕಿದೆ. ಶರಣಿಯ ಹೆಸರಿನೂ ಇನ್ನೂ ಸಂಶೋಧನೆ ಇನ್ನೂ ಮುಂದುವರೆದಿದೆ.
ಪ್ರಸ್ತುತ ವಚನದಲ್ಲಿ ಪ್ರಸಾದ ಮಹಿಮೆ ಬಗ್ಗೆ ಹೇಳಿದ್ದಾಳೆ. ಶರಣಿ ಸಿದ್ಧಾಂತದಲ್ಲಿ ಪ್ರಸಾದ ಪ್ರಬ್ರಹ್ಮ ಸ್ವರೂಪ ಎಂದು ಭಾವಿಸಬೇಕು. ಜೀವನಕ್ಕೆ ಚೈತನ್ಯ ಶಕ್ತಿ ಕೊಡಿಸುವುದಿದೆ. ಅದಕ್ಕಾಗಿ ಪ್ರಸಾದ ಕೆಡಿಸಬಾರದು ಎಂದು ಹೇಳಿದ್ದಾರೆ. ಪ್ರಸಾದ ದೃಢವಾಗಿ ನಂಬಬೇಕು. ನಂಬಿದಡೆ ವಿಷ, ನಂಬದಿದ್ದಡೆ ವಿಷ ಎಂದು ಬಸವಣ್ಣನವರು ಒಂದು ಕಡೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವಿಷಯವೇ ದೇವನ ಪ್ರಸಾದವೆಂದು ಭಾವಿಸಬೇಕು. ವಿಶ್ವವೇ ದೇವನ ಪ್ರಸಾದವೆಂದು ಭಾವಿಸಬೇಕು. ಬೆಳೆಯೆಲ್ಲ ದೇವನಿರ್ಮಿತ ಪ್ರಸಾದ, ಮಳೆ ದೇವರ ಪಾದೋದಕ ಎಂಬ ಭಾವವು ಇದೆ. ಅದಕ್ಕಾಗಿ ಪ್ರಸಾದವೆಂದು ಭಾವಿಸಿ ನಂಬಿ ಕಳಂಕ ಎಂದು ಸಂಶಯವಿರಬಾರದು. ಒಂದು ವೇಳೆ ಈ ರೀತಿ ಬಂದಡೆ ಅದು ಪಂಚಮಹಾಪಾತಕವಾಗುತ್ತದೆ. ಮುಂದೆ ಏನು ಹೇಳ್ತಾರೆ ಸರ್? ಪ್ರಸಾದವೆಂಬ ಭಾವ ಹೋದಡೆ ಪದಾರ್ಥವಾಗುತ್ತದೆ. ಪದಾರ್ಥವು ಪ್ರಮಾಣಿಸಿ ಹಿಂದೆ ಸರಿದಡೆ ಅದು ಭಕ್ತ ದ್ರೋಹವಾಗುತ್ತದೆ. ಇಂಥ ಸಂದೇಹಿಗಳನ್ನು ನನಗೆ ತೋರಿಸಬೇಡ ಎಂದು ದೇವರಿಗೆ ಪ್ರಾರ್ಥನೆ ಮಾಡಿದ್ದಾಳೆ. ಪದಾರ್ಥ ಎಂಬ ಭಾವ ದೃಢವಾಗಿ ಬಂದು ಶಿವನಿಗೆ ಅರ್ಪಿಸಿದಾಗ ಅದು ಪ್ರಸಾದವಾಗುತ್ತದೆ. ಪ್ರಸಾದವಾದ ನಂತರ ನಂಬಿಕೆ ಗಟ್ಟಿ ಇದ್ದಾಗ ಮತ್ತೆ ಪದಾರ್ಥವಾಗುವುದಿಲ್ಲ. ಸಂಶಯ ಭಾವ ಇರಬಾರದು ಅಂತ ಶರಣಿ ಹೇಳ್ತಾರೆ ಸರ್. ಕೊನೆಯ ಒಂದು ಮಾತು, ಈ ವಚನದ ತಾತ್ಪರ್ಯವೆಂದರೆ ಪ್ರಸಾದದಲ್ಲಿ ಸಂಶಯ ಪಡಬಾರದು. ಸಂಶಯ ಬಂದರೆ ಪ್ರಸಾದ ಶಕ್ತಿ ಕಳೆದು ಹೋಗುತ್ತದೆ. ಪ್ರಸಾದದಿಂದಲೇ ನಮ್ಮ ಅಂಗ ಇಂದ್ರಿಯಗಳೆಲ್ಲ ಲಿಂಗ ಇಂದ್ರಿಯವಾಗುತ್ತವೆ. ವಿಶ್ವವೇ ದೇವನಿತ್ತ ಮಹಾಪ್ರಸಾದ ಎಂಬ ಭಾವ ಗಟ್ಟಿಯಾಗಬೇಕು. ಸಂಶಯ ಜೀವನಕ್ಕೆ ಅಪಾಯ, ಸಂಶಯಾತ್ಮನಿಗೆ ಸುಖವಿಲ್ಲ ಎಂದು ಬಲ್ಲವರು ಹೇಳುತ್ತಾರೆ. ಪದಾರ್ಥ ಭಕ್ತಿಯಿಂದ ಶಿವನಿಗೆ, ಲಿಂಗಯ್ಯನಿಗೆ ಅರ್ಪಿಸಿದಾಗ ಪ್ರಸಾದವಾಗಿ ಆ ಪ್ರಸಾದ ನಾವು ಸ್ವೀಕರಿಸಿದರೆ ನಮ್ಮ ಅಂಗ ಗುಣಗಳು ಹೋಗಿ ಲಿಂಗ ಗುಣಗಳು ಉದಯವಾಗುತ್ತವೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಹೀಗೆ ಚಲೋದಾ? ಹೀಗೆ ಪ್ರಸಾದ ಬಗ್ಗೆ ಅದನ್ನ ಹೇಳಿ. ವಿಶ್ವದ ಎಲ್ಲ ಸಂತರನ್ನ ನಿಮ್ಮೆಲ್ಲರನ್ನ ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರದ ಹೊಗಳದಂತೆ, ಪರಸತಿಯ ರತಿಗೆ ಮನವ ಹಾರದಂತೆ, ಶಿವಪತನವಿಲ್ಲದವನ ಆಡದಂತೆ, ಅನ್ಯ ಜಾತಿಯ ಸಂಘ ಮಾಡದಂತೆ ಎಂದು ಪ್ರತಿಪಾದಿಸುವ ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಂಬಿದಡೆ ಪ್ರಸಾದ, ನಂಬದಿದ್ದರೆ ವಿಷ. ಇದು ಬಸವ ಸಿದ್ಧಾಂತದಲ್ಲಿ ಬರ್ತದೆ. ನಾವು ಯಾವಾಗಲೂ ಅತಿ ಭಕ್ತಿಯಿಂದ ನಂಬಿದಾಗ ಮಾತ್ರ ಅದಕ್ಕೂ ಲಿಂಗಕ್ಕೆ ಅರ್ಪಿಸಿದಾಗ ಮಾತ್ರ ಪ್ರಸಾದ ಆಗ್ತದೆ. ಇಲ್ಲಿಲ್ಲ ಅಂದ್ರೆ ಅದು ಬರೀ ಪದಾರ್ಥ ಆಗಿರ್ತದೆ. ಹಣ್ಣು ಅರ್ಪಿಸಿದಾಗ ಮಾತ್ರ ನೈವೇದ್ಯ ಆಗಿ ಅದು ಗುರು ಕರುಣೆ ಹೊಂದಿದಾಗ ಮಾತ್ರ ಪ್ರಸಾದ ಆಗ್ತದೆ. ಒಂದು ವೇಳೆ ನಾವು ಹಾಗೆ ತಗೊಂಡು ಬಂದೀವಿ ಅಂತಂದ್ರೆ ಅದು ಹಣ್ಣೇ ಆಗಿರ್ತದೆ. ಆ ಸರಿ ಪ್ರಸಾದ ಅಂತ ನಾವು ಯಾವಾಗ ಭಾವನೆ ಬರಬೇಕಾದ್ರೆ ಆಮೇಲೆ ನಮ್ಮಲ್ಲಿ ಗಟ್ಟಿಯಾದ ನಂಬಿಕೆ ಮತ್ತು ವಿಶ್ವಾಸ ಇರಬೇಕಂತ ನನ್ನ ಅಭಿಪ್ರಾಯ. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನು, ಜಗತ್ತಿನ ಎಲ್ಲ ಸಂತ ಮಹಂತ ದಾರ್ಶನಿಕರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ತಾವೆಲ್ಲರೂ ಪರಮಾತ್ಮನ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರ ಆತ್ಮ ಚೈತನ್ಯಕ್ಕೆ ಶರಣು ಶರಣಾರ್ಥಿ. ಕುರಂಗೇಶ್ವರ ಲಿಂಗಾಯತ ವಚನಾಂಕಿತದಲ್ಲಿ ರಚಿತ ವಚನದ ಉದ್ದೇಶ ಪ್ರಸಾದ ಮತ್ತು ಪದಾರ್ಥ.
ಈ ಎರಡೂ ಶಬ್ದಗಳನ್ನು ಪರಿಭಾವಿಸುವಂತಹ ಪರಿ, ನೋಡುವಂತಹ ರೀತಿ, ಸ್ವೀಕರಿಸುವಂತಹ ಭಾವ ಇಲ್ಲಿ ಭಾಳ ಮುಖ್ಯ. ಈ ಬದುಕಿನಲ್ಲಿ ವೈಚಾರಿಕತೆ ಮತ್ತು ಭಾವುಕತೆ ಇವೆರಡೂ ಅವಶ್ಯ. ಈ ಒಂದಕ್ಕೊಂದು ಇವೆಂದೂ ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ವೈಚಾರಿಕತೆಯೂ ಬೇಕು, ಭಾವನೆಯೂ ಬೇಕು. ಇಲ್ಲಿ ಯಾವ ವಸ್ತು ನಾವು ಪ್ರಸಾದವೆಂದು ಒಂದು ವೇಳೆ ಭಾವಿಸಿ ಅಥವಾ ಪ್ರಸಾದವೆಂದು ಸ್ವೀಕರಿಸಿ ಆ ಪ್ರಸಾದಕ್ಕೆ ನಾವು ಏನಾದರೂ ಕೆಡಿಸಿದರೆ, ಆ ಪ್ರಸಾದಕ್ಕೆ ನಾವು ಅವಹೇಳನ ಮಾಡಿದರೆ ಅದರಂಥ ಪಾಪ ಈ ಜಗತ್ತಿನಾಗ ಬೇರೆ ಇಲ್ಲ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಬಸವಣ್ಣವ್ರ ಒಂದು ಕಡೆ ಹೇಳ್ತಾ, ಕೂಡಲ ಸಂಗಮ ದೇವರ ಒಲಿಸಲು ಬಂದ ಈ ಪ್ರಸಾದ ಕಾಯ ಕೆಡಿಸಲಾಗದು. ಯಾವತ್ತೂ ನಾವು ಪ್ರಸಾದ ಅಂತ ತಿಳ್ಕೊಂಡೇವಂತಂದ್ರೆ ಅಷ್ಟೇ ಭಕ್ತಿ ಭಾವ ಪೂಜ್ಯತೆ ಗೌರವದಿಂದ ಅದನ್ನು ಕಾಣಬೇಕು ಅನ್ನುವಂಥದ್ದೇ ಶರಣರ ಆಶೆ. ಅಂಥ ಪ್ರಸಾದಕ್ಕೆ ನಾವೆಂದೂ ಕಳಂಕ ತೋರಬಾರ್ದು. ಜಗತ್ತೇ ಒಂದು ದೇವನ ಪ್ರಸಾದ. ಇಲ್ಲಿರ್ತಕ್ಕಂಥ ಎಲ್ಲ ಸಚರಾಚರ ವಸ್ತುಗಳು ಪ್ರಸಾದವೇ. ದೇವನ ಕೊಟ್ಟಂಥ ನೀರು, ಅನ್ನ, ಗಾಳಿ ಇವೆಲ್ಲವೂ ಕೂಡ ಆ ದೇವನ ಪ್ರಸಾದವೇ. ಇವು ಯಾವತ್ತೂ ನಾವು ಕೆಡಿಸಬಾರ್ದು. ಇದೇ ನಿಜವಾದಂಥ ಯೋಗ. ಪತಂಜಲಿ ಹೇಳುವಂಥ ಬಾಹ್ಯ ಯೋಗದಲ್ಲಿ ಇವು ಬರ್ತಾವೆ. ಈ ಹೊರಗಿನ ಎಲ್ಲ ಏನು ವಸ್ತುಗಳವಲ್ಲ, ಇವು ದೇವನ ಪ್ರಸಾದಗಳಿವು. ಇವು ಕೆಡಿಸಬಾರ್ದು. ಆ ರೀತಿಯಾಗಿ ನಾವು ಪ್ರಸಾದ ಅಂಥೇಳಿ ಒಂದು ವೇಳೆ ಸ್ವೀಕಾರ ಮಾಡಿದಾಗ, ಗುರುವಿನ ಸ್ವೀಕಾರ ಮಾಡಿದಾಗ, ಅದು ಗುರುವಿನದನ್ನು ನಾವು ತೆಗೆದುಕೊಂಡಾಗ ಅದನ್ನು ಎಂದೂ ನಾವು ಕೆಡಿಸಬಾರ್ದು ಅನ್ನುವಂಥದ್ದು ಈ ತಾಯಿಯ ಒಂದು ವಿಚಾರ. ಆಮೇಲೆ ಇನ್ನೊಂದು ಇದು ಪಂಚಮಹಾಪಾತಕ ಇತ್ತು. ಆಮೇಲೆ ಪದಾರ್ಥವೆಂದು ಪ್ರಮಾಣಿಸಿ ಹಿಮ್ಮೆಟ್ಟಿದಡೆ ಭಕ್ತದ್ರೋಹ. ಆ ಪ್ರಸಾದಕ್ಕೆ ಅದು ಯಾವತ್ತೂ ಪದಾರ್ಥ ಅಂತ ತಿಳ್ಕೊಬಾರ್ದು. ಒಂದು ಸಲ ಅದು ಪ್ರಸಾದ ಇತ್ತಂತಂದ್ರೆ ಅದು ಪ್ರಸಾದವೇ, ತಿರುಗಿಸಿ ಪದಾರ್ಥ ಆಗೋದಿಲ್ಲ ಅದು. ಯಾಕಂದರೆ ಪದಾರ್ಥ ಮತ್ತು ಪ್ರಸಾದ ಆಗೋದು ವಸ್ತುವಿನಲ್ಲ, ನಮ್ಮ ಭಾವದಲ್ಲಿ. ಯದ್ಭಾವಂ ತದ್ಭವತಿ. ನಮ್ಮ ಭಾವ ಹೆಂಗಿರ್ತದೆ, ಜಗತ್ತು ನಮ್ಗೆ ಹಂಗೆ ಕಾಣಿಸ್ತದೆ. ನಮ್ಮ ಭಾವ ಒಳ್ಳೆಯದಿತ್ತಂದ್ರೆ ಜಗತ್ತೆಲ್ಲ ಇದು ದೇವರ ಮನೆ, ಜಗತ್ತಿನ ಎಲ್ಲ ಜೀವಿಗಳು ದೇವನ ಅಂಶಗಳೇ. ಅದಕ್ಕೆ ಯಾವತ್ತೂ ನಾವು ಪದಾರ್ಥವನ್ನು ನಾವೊಂದು ಪದಾರ್ಥ ಅಂತ ಹೇಳಿ ಪರಿಗಣನೆ ಮಾಡಬಾರ್ದು, ಪದಾರ್ಥ ಎಂದೂ ತಿಳ್ಕೊಬಾರ್ದು. ಹಾಗೆ ಒಂದು ಹೇಳಿ ನಾವು ತಿಳ್ಕೊಂಡೇವಂತಂದ್ರೆ ಅದು ಭಕ್ತ ದ್ರೋಹ ಆಗ್ತದೆ. ಅದಕ್ಕೆ ಈ ಎರಡರ ಸಂಧಿನಲ್ಲಿ ಇಲ್ಲಿ ಎರಡು ಅಂದ್ರೇನು, ಪ್ರಸಾದ ಅಂತ ಸ್ವೀಕಾರ ಮಾಡಿ ಅದಕ್ಕೆ ಕಳಂಕ ತೋರಬಾರ್ದು. ಪ್ರಸಾದ ಅಂತೇಳಿ ಒಪ್ಕೊಂಡ್ಮೇಲೆ ಅದನ್ನು ಪದಾರ್ಥ ತಿಳ್ಕೊಬಾರ್ದು. ಇವೆರಡೂ ಅಷ್ಟೇ ಪಾಪ. ಒಂದು ದ್ರೋಹ, ಇನ್ನೊಂದು ಪಾತಕ. ಪ್ರಸಾದ ಅಂಥೇಳಿ ನಾವು ತಿಳ್ಕೊಂಡ ಮೇಲೆ ಅದಕ್ಕೆ ನಾವು ಕಳಂಕ ತೋರಬಾರ್ದು, ಇದು ಮಹಾಪಾತಕ. ಪದಾರ್ಥ ಅಂತ ಮತ್ತೆ ಅದಕ್ಕೆ ನಾವು ವಾಪಸ್ ನಾವು ರಿಟರ್ನ್ ಅದಕ್ಕೇನಪ್ಪ ನಾವು ಪದಾರ್ಥ ತಿಳ್ಕೊಂಡೇವು ಅಂತಂದ್ರೆ ಇದು ದ್ರೋಹ ಆಗ್ತದೆ. ಈ ಎರಡ್ಯಾರ ಸಂಧಿನಲ್ಲಿ ಸಂದೇಹಕ್ಕೊಳಗಾಗಬಾರ್ದು, ಅನುಮಾನ ಮಾಡಬಾರ್ದು. ಒಂದು ಸಲ ಪ್ರಸಾದ ಅಂದ್ರೆ ಅದು ಪ್ರಸಾದವೇ. ಎರಡನೇದ್ದು ಆ ಪ್ರಸಾದವನ್ನು ಪದಾರ್ಥ ಮಾಡೋದು. ಇವೆರಡೂ ಭಾಳ ದೊಡ್ಡ ದ್ರೋಹ ಅನ್ನುವಂಥ ಮಾತನ್ನು ತಾಯಿ ಹೇಳ್ತಾ, ಇಂಥವರನ್ನು ನನಗೆ ತೋರದಿರು, ಅವರನ್ನು ನೋಡಲಾರೆ, ಅವರು ಪಾಪಿಗಳು, ಅವರು ದ್ರೋಹಿಗಳು, ಅವರು ಶಿವದ್ರೋಹಿಗಳು, ಗುರುದ್ರೋಹಿಗಳು ಅನ್ನುವಂಥ ಮಾತು ತಾಯಿ ಸ್ಪಷ್ಟವಾಗಿ ಹೇಳ್ತಾಳೆ. ಸಂದೇಹಕ್ಕೊಳಗಾಗಬಾರ್ದು ಯಾವುದು. ಯಾಕಂದರೆ ನಂಬಿಕೆ ಭಾಳ ಮುಖ್ಯ ಅದ ಜೀವನದಲ್ಲಿ. ದೇವರು, ಧರ್ಮ, ಗುರು, ಪ್ರಸಾದ ಇವೆಲ್ಲ ಏನವಲ್ಲ, ಇವು ನಂಬಿಕೆ ವಸ್ತುಗಳಿವೆ. ಅವರವರ ಭಾವ, ಅವರವರ ಭಕ್ತಿ ಸಂಬಂಧಪಟ್ಟಂಥ ವಸ್ತುಗಳಿವೆ. ಅವು ಮತ್ತೊಬ್ಬರನ್ನು ತೋರಿಸಲಿಕ್ಕೆ ಅಥವಾ ಹುಡುಕಾಡಲಿಕ್ಕೆ ಹೋದ್ರೆ ಅವು ಸಿಗೋದಿಲ್ಲ. ಅವು ನಾವು ನಂಬಬೇಕಾಗ್ತದೆ. ದೇವ್ರು ಎಲ್ಲಿ, ಗುರು ಎಲ್ಲಿ, ಗುರು ಏನು ಮಾಡ್ತಾನೆ, ಪದಾರ್ಥ ಹೆಂಗೈತದ, ಪದಾರ್ಥ ಅಂದ್ರೆ ಏನು, ಪದಾರ್ಥಕ್ಕೆ ಏನು ಚೇಂಜ್ ಏನಾಗ್ಯದ, ಇದನ್ನು ಅದೇ ಅದಲ್ಲ, ಅದನ್ನು ಅದೇ ಅದಲ್ಲ ಅಂದ್ರೆ ಹುಗ್ಗಿ ನೀವು ಮಾಡಿರ್ತಕ್ಕಂಥ ಪ್ರಸಾದ ಅದು ಪ್ರಸಾದ ಹೆಂಗೈತ್ರಿ, ಅದು ಅಕ್ಕಿದೆ ಮಾಡಿದಲ್ರಿ, ಅದು ಹುಗ್ಗಿ ಬೆಲ್ಲದೆ ಮಾಡಿದಲ್ರಿ ಅಂದ್ರೆ ಪದಾರ್ಥ ಪ್ರಾಸಾದಿಕ ಭಾವನೆ ಅಂದ್ರೆ ನೋಡ್ತೇವೆ ಅಂದ್ರೆ
ಪದಾರ್ಥಗಳನ್ನು ಪೂಜ್ಯ ಭಾವನೆಯಿಂದ ನೋಡಿದೆವು ಅಂದ್ರೆ ಪದಾರ್ಥ ಅತ್ಯಂತ ಒಂದು ಗೌರವ ಭಾವನೆಯಿಂದ ನೋಡಿದೆವು ಅಂದ್ರೆ ಅದು ಪ್ರಸಾದ ಆಗಿರೋದಿಲ್ಲ, ಅದು ಪದಾರ್ಥ ಆಗ್ತದೆ. ಅದಕ್ಕೆ ಇಲ್ಲಿ ಕಣ್ಣು ಭಾಳ ಮುಖ್ಯ, ಭಾವ ಭಾಳ ಮುಖ್ಯ, ನಮ್ಮ ವಿಚಾರ ಭಾಳ ಮುಖ್ಯ, ನಮ್ಮ ದೃಷ್ಟಿ ಭಾಳ ಮುಖ್ಯ, ನಮ್ಮ ನಿಲುವು ಭಾಳ ಮುಖ್ಯ ಅನ್ನುವಂಥದ್ದು ಇಲ್ಲಿ ನಾವು ಯೋಚನೆ ನೋಡ್ತೀವಿ. ಅದಕ್ಕೆ ಹೊರಗೆಲ್ಲೂ ಇಲ್ಲ, ದೇವ್ರು ಹೊರಗೆಲ್ಲೂ ಇಲ್ಲ, ಎಲ್ಲ ನಮ್ಮ ಒಳಗೆ ಇದ್ದಾನೆ. ಹೆಂಗೆ ಒಳಗೆ ಅಂದ್ರೆ ಮನಸ್ಸು ಸ್ವಚ್ಛ 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 ಸ್ವಚ್ಛ, ಮನಸ್ಸು ಕ್ಲೀನ್ ಆಯ್ತು ಅಂತಂದ್ರೆ ನಮಗೆಲ್ಲ ಪ್ರಸಾದೇ ಕಾಣಿಸ್ತದೆ, ನಮಗೆಲ್ಲ ವಸ್ತು ಪೂಜೆನೇ ಕಾಣಿಸ್ತವೆ, ಎಲ್ಲ ವಸ್ತುನ ಗೌರವಭಾವದಿಂದ ನೋಡ್ಬೇಕು ಅನ್ನಿಸ್ತದೆ. ಎಲ್ಲವುಗಳೆಲ್ಲ ಪದಾರ್ಥ ನಾವು ನೋಡೋದೇ ಇಲ್ಲ ಅಲ್ಲಿ, ಅಲ್ಲೆಲ್ಲ ಪ್ರಸಾದ ಅಂತ ಹೇಳಿ ನೋಡ್ತೀವಿ. ಅಂಥ ಪ್ರಾಸಾದಿಕ ಭಾವದ ವಚನ ಇಲ್ಲಿ ತಾಯಿ ಹೇಳ್ತಾಳೆ. ತಮ್ಮೆಲ್ಲರಿಗೆ ಶರಣು. ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನು ಅಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣಸತಿ ಲಿಂಗಪತಿ ಹರ ಮಹಾದೇವ ಬಸವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಶರಣರ ದಿವ್ಯ ತತ್ವಗಳಿಗೆ ಜಯವಾಗಲಿ. ಶರಣು ಶರಣ. ಶರಣು ಶರಣ. ಶರಣು ಶರಣ.